ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಮನೆ ಕ್ಲೀನಿಂಗ್ ಏನಕ್ಕಪ್ಪ ಅಂದರೆ ನಾಡಿದ್ದು ಮಾರ್ಲಮಿ ಹಬ್ಬ, ಹಾಗಾಗಿ ಮನೆ ಕ್ಲೀನಿಂಗ್ಗೆ ರಾತ್ರಿ ಸಾಂಬಾರಿತ್ತು ಬಿಸಿ ಇಟ್ಟಿದ್ದೀನಿ. ಈ ಕಡೆ ನಮಗೂ ಟೈಮ್ ಆಗುತ್ತೆ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಕಾಫಿ ಕಾಯಿಸ್ಬಿಟ್ಟೆ ಕುರಿತವ್ರೆ ನೋಡಿ. ಈಗ ಪಾತ್ರೆಗಳೆಲ್ಲ ಇಳಿಸ್ಬಿಟ್ಟು ತೊಳಿಬೇಕು. ತೊಳೆಯೋಕ್ಕಾಗ್ತೀನಿ ಈಗ ಪಾತ್ರೆಗಳನ್ನೆಲ್ಲ ನೋಡಿ. ಎಲ್ಲ ಇಡಿಸ್ತಾ ಇದ್ದೀವಿ. ನನ್ನ ಮಗ ತೊಗೊಂಡೋಗಿ ಎಲ್ಲ ತುಂಬ್ಕೊಂಡೋಗಿ ತೊಳೆಯೋಕ್ಕಾಗ್ತಾಯಿದೆ ಈಚೆಗಡೆ ನೋಡಿ. ಈಗ ನನ್ನ ಮಗಳು ಬಂದಳು. ನನ್ನ ಮಗಳು ಹೆಲ್ಪ್ ಮಾಡ್ತಾವಳೆ, ಎಲ್ಲ ಈಚೆಗೆ ಇಡ್ತಾವಳೆ. ಡಬ್ಬಗಳೇನು ತೊಳೆಯಲ್ಲ, ಎಲ್ಲ ಅಡುಗೆ ಹಂಗೆ ಒರೆಸ್ಬಿಟ್ಟು ಇಕ್ತೀವಿ ಡಬ್ಬಗಳನ್ನ. ಪಾತ್ರೆಗಳು ಮಾತ್ರ ತೊಳಿತೀವಿ. ಏನಾ ಮಡಗು ಇನ್ನೂ ಆಗೇ ಇಲ್ಲ, ಅಲ್ಲೇ ಆಟಾಡಕ್ಕೆ ಹೋಗ್ಬೇಕಾ? ಪಾತ್ರೆ ಎಲ್ಲ ತೊಗೊಂಡೋಗಿಟ್ಟ. ಈಗ ಡಬ್ಬಗಳು ಈಚೆಗೆ ಜೋಡಿಸ್ತವ್ರೆ. ಸಮೀಕ್ಷಾ ಬಾ ಒಳಗಡೆ ಡಬ್ಬಗಳು ಎತ್ತಿಡು. ಬಾ ನೋಡಲ್ಲಿ, ಕುಕ್ಕರ್ಗಳಿಲ್ವ, ಎಲ್ಲ ಎತ್ತಿಡು. ಏನಾ ಸಕ್ಕರೆ ಕೊಡಲ್ಲವ, ತಿನ್ನಬಾರ್ದು. ಏನು ಕೆಲಸ ಮಾಡ್ದವಾ? ಅಷ್ಟಕ್ಕೆ ಸಕ್ಕರೆ ಕೊಡ್ಬೇಕಾ? ಸರಿ, ಒಂದೇ ಸ್ಪೂನು ತಿನ್ಬಿಟ್ಟು ಕೆಲಸ ಮಾಡ್ಬೇಕಾಯ್ತಾ? ಏನು ನಿಮ್ಮ ಕೆಲಸ ಮಾಡಿ ಅಂದರೆ ಸಕ್ಕರೆ ತಿನ್ಕೊಂಡು ಕೂತಿದ್ದೀರಾ? ಚಲ್ಕೊಂಡು ಮಡಗ್ರಿ ಸಾಕು. ನೋಡಿ, ಫಸ್ಟು ಧೂಳೆಲ್ಲ ಹೊಡ್ಕೊಂಡ್ಬಿಡ್ತೀನಿ. ಕಸ ಇಲ್ಲ ಅಂದ್ರೆ ಹಂಗಂಗೆ ಸಿಗುತ್ತೆ. ಫಸ್ಟ್ ಇದೆಲ್ಲ ಹೊಡ್ಕೊಬೇಕು ನೋಡಿ. ಪಾತ್ರೆ ಸ್ಟ್ಯಾಂಡ್ ಬಿಚ್ಚಕ್ಕಾಗಲ್ಲ, ಏನಕ್ಕಂದ್ರೆ ಇದಕ್ಕೇನೆ ಮಳೆ ಹೊಡ್ಬಿಟ್ಟಿದ್ದು ಅವಾಗ, ಅದಕ್ಕೆ ಬಿಚ್ಚಕ್ಕಾಗಲ್ಲ. ಇಲ್ಲ, ಈಗೆಲ್ಲ ಧೂಳು ಹೊಡ್ಬಿಟ್ಟು ಎಷ್ಟು ತೊಳಿಬೇಕು. ಕಸ ಎಲ್ಲ ಗುಡ್ಸಾಯ್ತು. ಈಗ ನೀರು ಹಾಕ್ತಾ ಇದ್ದೀವಿ. ನೀರು ಹಾಕಿ ಈಗ ಎಲ್ಲ ತೊಳಿತೀವಿ ಒಂದು ಕಡೆಯಿಂದ. ಕವರ್ ಕೊಡಪ್ಪ ಸ್ವಿಚ್ ಬೋರ್ಡ್ಗೆ. ಗಿಡಜಿ ಇರ್ಲಿಲ್ವೇನೋ? ಯಾಕಂದ್ರೆ ನೀರೇನು ಬಿದ್ದರೆ ಕರೆಂಟ್ ಹೊಡೆಯಲ್ಲ ಅಂದ್ಬಿಟ್ಟು ನೀರು ಬೀಳಲ್ಲ. ಈಗ ಇದಕ್ಕೆ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಹಾಕೊಂಡು ಈಗ ಬಟ್ಟೆ ಎಲ್ಲ ಹೊಸ್ಬಿಡ್ತೀನಿ. ಫಸ್ಟ್ ಬೇರೆ ಹೊಸ್ಬಿಟ್ಟು ಲಕ್ಷ್ಮಣ ಹೇಳ್ತೀನಿ. ಇದೇ ಬೇರೆ ಇದ್ದಿದ್ರೆ ಇವಾಗ ಹೊಸ್ಬಿಟ್ಟೆ. ಅದಕ್ಕೆ ಹೊಸ ಎಲ್ಲ ತೊಳಿತಾ ಇದೆ. ನನ್ನ ಮಗನ ಸ್ಕೂಲಿಗೆ ಟೈಮ್ ಆಯಿತು, ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನು ಬಿಟ್ಬಿಟ್ಟು ಬಂದು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತೆಲ್ಲ ಫುಲ್ ಮನೆ ಕ್ಲೀನಿಂಗೆ. ಮನೆ ಎಲ್ಲ ಕ್ಲೀನ್ ಆಯಿತು ನೋಡಿ. ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು
ನೆಕ್ಸ್ಟ್ ಕೆಲಸ ನೋಡಿ, ಅಡುಗೆ ಮನೆ ಒಂದು ಕ್ಲೀನ್ ಮಾಡೋಷ್ಟರಲ್ಲಿ 11:30. ಈಗ ಫ್ರಿಜ್ ಇಳಿಸಿದ್ದೀನಿ, ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ತೀನಿ. ಈಗ ಫ್ರಿಜ್ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮಾಡಿಬಿಟ್ಟು ಐಟಮ್ ಎಲ್ಲ ಜೋಡಿಸ್ದೆ. ಈಗ ನೆಕ್ಸ್ಟ್ ಕೆಲಸ ಮಾಡ್ತೀನಿ. ಈಗ ಕಬೋರ್ಡ್ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ರೂಮ್ ಕ್ಲೀನ್ ಮಾಡೋಣ ಅಂತ ರೂಮಿಗೆ ಬಂದೆ. ಈಗ ರೂಮ್ ಧೂಳು ಹೊಡಿಬೇಕು. ರೂಮ್ ಎಲ್ಲ ಕ್ಲೀನ್ ಆಯಿತು. ಫುಲ್ಲೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಆಯಿತು ರೂಮೆಲ್ಲ. ಈಗ ಮಾಡಿ ಹಾಲ್ದು ಕ್ಲೀನ್ ಮಾಡಬೇಕು. ಈಗ ಇದು ಧೂಳು ಹೊಡೆದ್ಬಿಟ್ಟು ಇದು ಕ್ಲೀನ್ ಮಾಡ್ತೀನಿ. ಈಗ ಎಲ್ಲ ಕ್ಲೀನಿಂಗ್ ಆಯ್ತು, ಇದೆಲ್ಲ ಒರೆಸಿದ್ದೀನಿ. ಈಗ ನೆಕ್ಸ್ಟು ಹಾಲಲ್ಲಿ ನೋಡಿ ಎಷ್ಟು ಕಸ ಆಯ್ತು. ಈಗ ಹಾಲಿಗೆ ಬಂದೆ, ಹಾಲಲ್ಲಿ ಕ್ಲೀನ್ ಮಾಡಬೇಕೀಗ. ಇಂದ ತಿಂಡಿ ತಿಂದಿರಲಿಲ್ಲ, ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಊಟ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಏನಾಯ್ತು ನೋಡ್ತೀನಿ. ಅನ್ನ ಐತೆ, ಮೊಸಪ್ ಸಾರು ಐತೆ. ಈಗ ಊಟ ಮಾಡಿಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಊಟ ಹಾಕ್ಕೊಂಡೆ ಈಗ ಊಟ ಮಾಡ್ತೀನಿ. ಎಲ್ಲ ಕೊಡಿಸ್ತಾ ಇದ್ದೀನಿ. ಇನ್ನು ಟೈಮ್ ಆಲೆ 2 ಗಂಟೆ ಆಯಿತು. ಎಷ್ಟು ಕಸ ಐತೆ ಅಂದರೆ, ಹಾಲು ಕ್ಲೀನ್ ಮಾಡಾಯಿತು. ನೋಡಿ ಎಷ್ಟು ಕಸ ಇತ್ತು ಅಂದರೆ, ಇಷ್ಟು ಕಸ ಇತ್ತು. ಈಗ ಪ್ಯಾಸೇಜ್ ತೊಳಿಬೇಕು. ನೋಡಿ ಈಗ ಪ್ಯಾಸೇಜ್ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದೈತೆ. ಬಟ್ಟೆ ಹಾಕ್ಬಿಟ್ಟು ಓಡ್ತವ್ರೆ. ಹೋದ್ರು ಅಂದ್ರೆ ಈಗ ಅದು ವಾರಕ್ಕೆ ಬಿಡು. ಹಾಡು ಎಬ್ಸಿಡಿ. ಊಟ ಏನು ಕೊಟ್ಟರು? ಹುಳಿ ಸಾರು. 3 ಗಂಟೆಗೆ ಬಂದಿದ್ದೀರಾ? ಮಲಗಿದ್ರಾ? ಎಬ್ಬಿಸ್ ಕಳ್ಸಿದ್ರಾ? ನಾಳೆಯಿಂದ ರಜನಾ? ಶನಿವಾರ ಹಬ್ಬ. ರಜನಾ? ಇಲ್ಲ, ಶನಿವಾರ. ಏನೇ ಇಲ್ಲ. ಈಗ ಇವನೊಬ್ಬ ಹೊಡ್ಬತ್ತವನೆ, ಕೀ ಎತ್ಕೊಬಂದವನೆ. ಕೀ ನೆನ್ನೆ ಎಲ್ಲ ಎಸ್ತಿದ್ದ, ತಿರ್ಗಾ ಈಗ ಎಸಿಯಕ್ಕೆ ಎತ್ಕೊಬಂದವನೆ. ಅವ್ರಮ್ಮ ಹಿಂದೆ ನೋಡಿ ಅವ್ರಮ್ಮ. ಓಕೆನಾ? ಅಕ್ಕ ಬಂದವಳೆ ಅಂತ. ಬಾಕ್ಲೆಲ್ಲ ತೊಳ್ದೆ. ಮಳೆ ಬರ್ತಾ ಇದೆ ನೋಡಿ. ನೋಡಿ ಎಷ್ಟು ಜೋರಾಗಿ ಹೋಯ್ತಿದೆ. ಇನ್ನು ಮೋರ್ಗಿತಿ ಊರಿಗೆ ಹೋಗಿದ್ರು, ಈಗ ಬಂದರು ಅವರು. ಈಗ ಒಂದು ರೌಂಡ್ ಮೀಟಿಂಗ್ ಕೂತಿದ್ದೀವಿ. ಇವೆರಡು ಕಿತ್ತಾಡ್ತಾವೆ. ಇಬ್ಬರು ಓದ್ಸೋಣ ಅಂದ್ಬಿಟ್ಟು ಬುಕ್ ತೆಗೆಸ್ದೆ. ಅವಳು ಡ್ರಾಯಿಂಗ್ ಮಾಡ್ತೀನಿ ಅಂತ ಡ್ರಾಯಿಂಗ್ ಮಾಡ್ತಾಯಿದ್ಲು ಸ್ಕೆಚ್ ಪೆನ್ನಲ್ಲಿ. ಇವಂದು ನಾಳೆ EVS ಎಕ್ಸಾಮ್ ಐತೆ, ಅದಕ್ಕೆ ಇವ್ನಿಗೆ EVS ಸಬ್ಜೆಕ್ಟ್ನ ಓದಿಸ್ತಾ ಇದೆ. ಆಲೇ ಎಕ್ಸಾಮ್ ಸ್ಟಾರ್ಟ್ ಆಗಿ 4 ದಿವಸ ಆಗೈತೆ. ಇನ್ನು ಬುಧವಾರ ಗುರುವಾರ ತನಕ ಐತೆ, ನೆಕ್ಸ್ಟ್ ವೀಕು. ಓದಿಸ್ತಾ ಇದ್ದೀನಿ ಅವನಿಗೆ. ಸಮೀಕ್ಷಾ, ಏನು ಡ್ರಾಯಿಂಗ್ ಬಿಡಿಸ್ತಾ ಇದೆಯಲ್ಲ? ಏನಿದು? ಯಾವ ಗೊಂಬೆ? ನೋಡಿ ಹೆಂಗೆ ಮುದ್ದು ಗೊಂಬೆ ಅಂತೆ. ಹಾಸ್ಟೆಲಲ್ಲಿ ಅದು ಮುದ್ದು ಗೊಂಬೆ. ಇಂಟ್ರೆಸ್ಟ್ ಆಗಿ ಬಿಡಿಸ್ತವಳೆ. ನಾನು 1 2 3 ಬರಿ ಅನ್ನಲ್ಲ ಬರ್ದಾ?
ನೋಡಿ ಒಂಚೂರು ಇಷ್ಟು ಬರ್ದೋಳೆ. ಈಗ ನಾನು ಇದೆಲ್ಲ ಅಳಿಸ್ಕೊಟ್ರೆ ಬರೀತೀನಿ ಅಂತಾಳೆ. ಫುಲ್ ಹಾಳೆಲೆಲ್ಲ ಇದೇ ತರ ಬರೀತಾಳೆ. ಎಲ್ಲ ತೋರಿಸ್ತೀನಿ ಸುಮ್ಮನಿರು. ಅಳಿಸಿದ್ರೆ ಬರೀತೀನಿ ಅಂತಾಳೆ. ಹಾಳೆ ಇರತ್ತೋ ಬರೆಯೋದೇ ಇಲ್ಲ. ಬರೀ ಈಗ ಗ್ರಾಸರಿ ಶಾಪ್ GRHOCH ಗ್ರಾಸರಿ ಶಾಪ್. ಗ್ರೀನ್ ಗ್ರಾಸರಿ GREEN ಗ್ರೀನ್ ಗ್ರಾಸರಿ. ಮಿಲ್ಕ್ ಬೋತ್ MILKBOOTH ಸ್ಪೆಲ್ಲಿಂಗ್ನ ಒಂದು ಲೆಟರ್ ಹೇಳ್ತೀನಿ ಬರೀ. ರಫ್ ನೋಟ್ ತೊಗೊಂಡು ಬರೀ. ಓದಿಸಿದ್ದೆಲ್ಲ ಓದ್ಕೋತಾ ಇದ್ರು ಹುಡುಗರು. ಅವರಪ್ಪ ಚಿಕನ್ ತತ್ತೀನಿ ಅಂದ್ಬಿಟ್ಟು ಹೋದರು. ಸರಿ ಅಂದ್ಬಿಟ್ಟು ನಾನು ಇವ್ರಿಗೆ ಓದ್ತಾ ಇರಿ ಬರ್ತೀನಿ ಅಂದ್ಬಿಟ್ಟು ನಾನು ಎಲ್ಲ ಬಿಡಿಸಿಕ್ಕಣ ಅಂತ ಅಡುಗೆ ಮನೆಗೆ ಹೋದೆ. ಓದ್ತಾಯಿದ್ರು ಅವರು ಅಷ್ಟರಲ್ಲಿ. ಚಿಕನ್ ತೊಗೊಂಡು ಬರ್ತೀನಿ ಅಂದರು. ಸರಿ ಫ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಿಡಿಸಿಟ್ಟಿದ್ದೀನಿ. ಇನ್ನೂ ಬಂದಿಲ್ಲ ಅವರು. ಚಿಕನ್ ತಂದಿದ್ರು, ಎಲ್ಲ ಬಿಡಿಸಿಟ್ಟಿದೆ. ಈಗ ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೈ ಬೇಯ್ತಾ ಇದೆ. ಅಲ್ಲೇ ಒಗ್ಗರಣೆಗೆ ಹಾಕಿದೆ. ಮತ್ತು ಈ ಕಡೆ ಬಿರಿಯಾನಿ ಇಡೋಣ ಅಂತ ಬಿರಿಯಾನಿ ಮಾಡು ಅಂದರು ಹುಡುಗರೆಲ್ಲ. ಅದಕ್ಕೆ ಬಿರಿಯಾನಿ ಫ್ರೈಗೆ ಹಾಕಿದ್ದೀನಿ. ಚಿಕನ್ ಬೇಯ್ತಾ ಇದೆ, ನೀರೆಲ್ಲ ಸುಂಡಬೇಕು. ಈ ಕಡೆ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿಗೆ ಇಟ್ಟಿದ್ದೀನಿ. ಹುಡುಗರೆಲ್ಲ ಬಿರಿಯಾನಿ ಬೇಕು ಅಂದರು. ನಮ್ಮ ಯಜಮಾನ್ರು ಕಾಫಿ ಬೇಕು ಅಂದರು. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಕಾಫಿಗೆ. ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಬೇಗ ಬೇಗ ಆಗೋ ಥರ. ಪೇಸ್ಟ್ ರೆಡಿ ಮಾಡಿ ಹಾಕಿದ್ದೀನಿ. ನೀರೆಲ್ಲ ಸುಂಟ್ಕೊಳ್ಳಿ. ನೋಡಿ ಕಬಾಬ್ ಬೇಯ್ತಾ ಇದೆ. ಬಿರಿಯಾನಿಗೆ ಫ್ಲೇಮ್ ಕಮ್ಮಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಫ್ರೈಯು ಅಷ್ಟೇ ಫ್ಲೇಮ್ ಕಮ್ಮಿ ಇಟ್ಟಿದ್ದೀನಿ, ಬೇಯ್ತೈತೆ ಇನ್ನು. ಇದೆಲ್ಲ ರೆಡಿ ಆದಮೇಲೆ ಊಟಕ್ಕೆ ಕುತ್ಕೋತೀವಿ. ಊಟ ಮಾಡಿವ್ರಂತೆ, ಬೆಳಗ್ಗೆ ಓದ್ಕೊಳ್ಳಿವ್ರಂತೆ. ಬುಕ್ಕೆಲ್ಲ ಎತ್ತು ಮಡಗ್ರಿ. ಎಲ್ಲ ನೀನು ಡ್ರಾಯಿಂಗ್ ಹೆಂಗೆ ಬಂದೈತೆ ನೋಡ್ತೀನಿ. ಓ ಫೈನಲಿ ನಮ್ಮ ಸಮೀಕ್ಷಾ ಡ್ರಾಯಿಂಗ್ ಈ ಥರ ಬಿಡಿಸಿದ್ದಾಳೆ ನೋಡಿ. ನಡ್ರಿ ಕೈ ತೊಳ್ಕೊಂಡೆಲ್ಲ ಊಟಕ್ಕೆ ಕೂತ್ಕೊಳ್ಳೋಣ. ಈಗ ಊಟಕ್ಕೆ ಕೂತ್ಕೋತೀವಿ ಎಲ್ಲರೂ. ಊಟಕ್ಕೆ ಕೂತಿದ್ದೀವಿ ಈಗ. ಹ್ಞೂ ಆಯ್ತು ತಿನ್ರಿ ಈಗ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.